बिल हमें मंजूर नहीं, बॉयकॉट बॉयकॉट वक्फ बिल बॉयकॉट, बॉयकॉट बॉयकॉट वक्फ बिल बॉयकॉट, बॉयकॉट बॉयकॉट वक्फ बिल बॉयकॉट, वक्फ बचाओ हक बचाओ, वक्फ बचाओ मुल्क बचाओ, वक्फ बचाओ संविधान बचाओ, मुर्दाबाद मुर्दाबाद मोदी सरकार मुर्दाबाद, मुर्दाबाद मुर्दाबाद। ಶಕ್ತಿಗಳ ವಿರುದ್ಧವಾಗಿ ಈ ಬಿಲ್ಲಿಗೆ ಮತ ಹಾಕುವುದರ ಮೂಲಕ ಈ ಸಮುದಾಯಗಳಿಗೆ ದ್ರೋಹ ಬಂದಿದ್ದಾರೆ. ಮಾನ್ಯ ದೇವೇಗೌಡ್ರೆ, ಮಾನ್ಯ ಕುಮಾರಸ್ವಾಮಿ ಅವರೇ, ನಿತೀಶ್ ಕುಮಾರ್ ಅವರೇ, ಚಂದ್ರಬಾಬು ನಾಯ್ಡು ಅವರ ಇತಿಹಾಸ ನಿಮ್ಮನ್ನ ಕ್ಷಮಿಸಲ್ಲ ಅನ್ನೋದನ್ನ ನೆನಪಿರ್ಲಿ. मैं आज का आपका माध्यम से बिहार का अवाम को बोलना चाहता हूं, ये नीतीश कुमार गद्दार मुसलमानों का वोट लेकर हुकूमत में आकर इतना रिक्वेस्ट करे, पूरे मुस्लिम लीडर्स जाके रिक्वेस्ट करे, ऑल इंडिया मुस्लिम पर्सनल लॉ बोला के रिक्वेस्ट किया, सोशल डेमोक्रेटिक पार्टी ऑफ इंडिया का लीडर्स जाके रिक्वेस्ट करे, उसका बावजूद भी ये लोग बीजेपी के साथ मिलकर ये बिल को सपोर्ट किए। आने वाले जो बिहार का जो इलेक्शन आने वाला है, इस पॉलिटिकल पार्टियों को सबक सिखाने का वक्त आ गया है। ಇವತ್ತು ಹಲವು ಮಾಧ್ಯಮಗಳು ಇಲ್ಲಿ ಸುಳ್ಳು ಪ್ರಚಾರಗಳನ್ನು ಮಾಡಿಕೊಂಡು ಹಲವು ಸುಳ್ಳುಗಳನ್ನ ಇವತ್ತು ಹೇಳಲಾಗ್ತಾ ಇದೆ. ಕಿರಣ್ ರಿಜಿಜು ಈ ವಕ್ಫ್ ಬಿಲ್ ಅನ್ನ ಪ್ರೆಸೆಂಟ್ ಮಾಡುವ ಮೊದಲ ಲೋಕಸಭೆಯಲ್ಲಿ ಈ ನಾಡಿನ ಜನತೆಯ ಮುಂದೆ ಒಂದು ಸುಳ್ಳನ್ನು ಹೇಳಿದ್ರು. ಏನಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಒಂದು ಹಳ್ಳಿಯೇ ಅದು ವಕ್ಫ್ ಜಮೀನ್ ಆಗಿದೆ ಅಂತ ಹೇಳಿ, ತಿರುಚಿಯ ಪಕ್ಕದ ಒಂದು ಜಮೀನೆ, ಇಡೀ ಒಂದು ಹಳ್ಳಿಯೇ 1500-2000 ಎಕರೆ ಒಂದು ಹಳ್ಳಿ, ಒಂದು ಗ್ರಾಮ ವಕ್ಫ್ ಜಮೀನ್ ಆಗಿದೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುಳ್ಳನ್ನ ಹೇಳಿದ್ರು. ಜೆಪಿಸಿ ತಮಿಳುನಾಡಿಗೆ ಹೋದಂತ ಸಂದರ್ಭದಲ್ಲಿ ಜೆಪಿಸಿಯ ಮುಂದೆ ಅಲ್ಲಿನ ರೆವಿನ್ಯೂ ಸೆಕ್ರೆಟರಿ, ಅಲ್ಲಿನ ಜಿಲ್ಲಾಧಿಕಾರಿ, ಅಲ್ಲಿನ ವಕ್ಫ್ ಅಧಿಕಾರಿ ಎಲ್ಲ ಅಧಿಕಾರಿಗಳು ಹೇಳಿದ್ರು ಇದು ಸುಳ್ಳು, ಅಂತ ಒಂದು ಘಟನೆ ಇಲ್ಲ ಅಂತ ಹೇಳಿ. ಇವತ್ತು ಮಾಧ್ಯಮಗಳು ಸುಳ್ಳನ್ನ ಪ್ರಚಾರ ಮಾಡ್ತಾ ಇದೆ. ಎಲ್ಲೆಲ್ಲಿ ಸಿಕ್ಕಿದ ಭೂಮಿಯನ್ನೆಲ್ಲ ವಕ್ಫ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ. ವಕ್ಫ್ ಅನ್ನುವಂಥದ್ದು ಹಾಗಲ್ಲ. ವಕ್ಫ್ ಅನ್ನುವಂಥದ್ದು ಅದು ಈ ಸಮುದಾಯದ ಬಲಾಢ್ಯರು, ಹಿರಿಯರು, ದಾನಿಗಳು ಅಲ್ಲಾಹನ ಹೆಸರಿನಲ್ಲಿ ದಾನ ಕೊಟ್ಟದ್ದು. ಇಲ್ಲಿ ಸರ್ಕಾರದ ಜಮೀನಿಲ್ಲ. ಸರ್ಕಾರದ ಜಮೀನು, ಕೆಲವು ಸ್ಮಶಾನ ಜಮೀನು ಸರ್ಕಾರ ಗ್ರಾಂಟ್ ಮಾಡಿ ಹೋಗಿರ್ಬೋದು, ಅದು ಬಿಟ್ರೆ ಇದು ಸರ್ಕಾರದ ಜಮೀನಲ್ಲ. ಇವತ್ತು ಇವರು ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ದೊಡ್ಡ ದೊಡ್ಡ ಭಾಷಣವನ್ನು ಮಾಡಿದ್ದು ಅಮಿತ್ ಶಾ ಸೇರಿದರು ಎಲ್ಲರೂ ಕೂಡ. ಏನಂತ ಹೇಳಿದ್ರೆ, ಇದು ಮುಸ್ಲಿಮರ ಪರ, ಇದು ಬಡ ಮುಸ್ಲಿಮರ ಪರ ಅಂತ ಹೇಳಿ ಮೊಸಳೆ ಕಣ್ಣೀರನ್ನ ಸುರಿಸಿದ್ರು. ಮುಸಲ್ಮಾನರ ಪರನ ನೀವು? ಎಷ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಬಿಜೆಪಿಯ? 240ರಲ್ಲಿ ಎಷ್ಟು ಜನ ಬಿಜೆಪಿ ಎಂಪಿ ಇದ್ದಾರೆ? ಎಷ್ಟು ಜನಕ್ಕೆ ನೀವು ಟಿಕೆಟ್ ಸಿಕ್ಕಿದ್ರಿ? ನಿಮ್ಮ 17-18 ರಾಜ್ಯಗಳಲ್ಲಿ ನಿಮ್ಮ ಸರ್ಕಾರದ ಮೇಲೆ ಎಷ್ಟು MLA-ಗಳಿದ್ದಾರೆ? ಎಷ್ಟು ಮಿನಿಸ್ಟ್ರಿ ಮಾಡಿದ್ರಿ ನೀವು? ಕೇಂದ್ರದಲ್ಲಿ ಮಿನಿಸ್ಟ್ರಿ ಇಲ್ಲ ಮೈನಾರಿಟಿಯ. ಅದು ಹೋಗ್ಲಿ, ಅಷ್ಟು ಬೇಡ. ಏನು ಶಾಲಾ ಮಕ್ಕಳಿಗೆ ಕೊಡುವಂತ ಸ್ಕಾಲರ್ಶಿಪ್ ಅನ್ನು ಕಿತ್ಕೊಂಡವರು ನಾಚಿಕೆ ಗಟ್ಟವ ಬಿಜೆಪಿ. ನೀವು ಶಾಲಾ ಮಕ್ಕಳ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ನ ಸ್ಕಾಲರ್ಶಿಪ್ ಅನ್ನು ಕಿತ್ಕೊಂಡವರು ನಾಚಿಕೆ, ಮಾನ ಮರ್ಯಾದೆ ಇಲ್ಲದೆ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ನಾವು ಮುಸ್ಲಿಮರ ಪರ ಅಂತ ಹೇಳ್ತೀರಾ? ಸ್ಕಾಲರ್ಶಿಪ್ ಗತಿ ಇಲ್ಲದವ್ರಿಗೆ, ಮಕ್ಕಳ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಗತಿ ಇಲ್ಲದ ಅಮಿತ್ ಶಾ, ನರೇಂದ್ರ ಮೋದಿ ನಾಚಿಕೆಗಟ್ಟವರು ನಿಂತು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳಂತೀರಿ ನಾವು ಮುಸ್ಲಿಮರ ಪರ ಅಂತೇಳಿ. ಏನು ಮೈನಾರಿಟಿ ಬಜೆಟ್ ಅನ್ನ
ಬಿಜೆಪಿ ಸರ್ಕಾರ ಏನು ಪಾರ್ಲಿಮೆಂಟ್ ಅಲ್ಲಿ ಈ ಸಾರಿ ಬಜೆಟ್ ನಲ್ಲಿ ಮೈನಾರಿಟಿ ಬಜೆಟ್ ಅನ್ನ ನೀವು 50% ಕಟ್ ಮಾಡ್ಲಿಲ್ವಾ? ನೀವು ಸ್ಕಾಲರ್ಶಿಪ್ ಅನ್ನು ನೀವು ಕಟ್ ಮಾಡ್ಲಿಲ್ವಾ? ನೀವು ಮುಸಲ್ಮಾನರ ಪರ ಅಂತ ಹೇಳಿ ಈ ರೀತಿ ಸುಳ್ಳು ಹೇಳುವ ಕೆಲಸವನ್ನು ನೀವು ಮಾಡ್ತಾ ಇದ್ದಾರೆ. ನಿಮಗೆ ಧೈರ್ಯ ಇದ್ದರೆ ನಾನು ಹೇಳ್ತೇನೆ, ನಿಜವನ್ನು ಹೇಳಿ. ನಿಜ ಏನು ಅಂತಂದ್ರೆ ಮುಸಲ್ಮಾನರಿಗೆ ಸೇರಿದ ವಕ್ಫ್ ಭೂಮಿಯನ್ನು ಯಾವ ರೀತಿ ನೀವು ಏರ್ಪೋರ್ಟ್ ಗಳನ್ನ, ಯಾವ ರೀತಿ ನೀವು ಬಂದರುಗಳನ್ನ ಅದಾನಿ ಅಂಬಾನಿಗೆ ದಾರಿ ಎರೆದು, ಅದೇ ರೀತಿ ಈ ವಕ್ಫ್ ನ ಜಮೀನಿಗೆ ಕಣ್ಣು ಹಾಕಿ ಅದನ್ನ ಬಲಾಢ್ಯರಿಗೆ ಕೊಡುವಂತ ಒಂದು ಷಡ್ಯಂತ್ರ ಹೊರತು ಬೇರೇನು ಅಲ್ಲ. ಇದು ಗೊತ್ತಿರಲಿ ನಿಮ್ಗೆ. ನೀವು ನಿಮ್ಮ ನಂಬರ್ ನೊಂದಿಗೆ ನೀವು ಪಾಸ್ ಮಾಡಿರ್ಬೋದು, ಆದ್ರೆ ಇದು 20 ಕೋಟಿ ಮುಸಲ್ಮಾನರಿಗೆ ಯಾವ ಕಾರಣಕ್ಕೂ ಸಮ್ಮತಾರ್ಹ ಅಲ್ಲ. ನಾವು ಇದನ್ನ ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ಈ ವಕ್ಫ್ ಬಿಲ್ ತರಬೇಕಂತ ಹೇಳಿ ಯಾವ ಮುಸಲ್ಮಾನನು ಅರ್ಜಿ ಹಾಕಿಲ್ಲ. ಒಬ್ಬನೇ ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೇಳಲಿಲ್ಲ, ಒಬ್ಬನೇ ಒಬ್ಬ MLA ಕೇಳಲಿಲ್ಲ, ಯಾವುದೇ ಮುಸ್ಲಿಂ ಸಂಘಟನೆಗಳು ಕೇಳಿಲ್ಲ, ಯಾವುದೇ ಧಾರ್ಮಿಕ ಮುಖಂಡರುಗಳು ಕೇಳಿಲ್ಲ. ಇನ್ನು ಇವತ್ತು ಚಾನೆಲ್ ನಲ್ಲಿ ಕೂತ್ಕೊಂಡು ಹಲವು ಚಾನೆಲ್ ನವರು ಕೇಳ್ತಾರೆ, ನೀವು ಯಾಕೆ ಇದನ್ನ ವಿರೋಧಿಸ್ತೀರಿ ಅಂತ ಹೇಳಿ. ಚಾನೆಲ್ ನಲ್ಲಿ ಕೂತ್ಕೊಂಡು ಹೇಳ್ತಾರೆ, ಯಾಕೆ ನೀವು ವಿರೋಧಿಸ್ತೀರಿ ಅಂತ ಹೇಳಿ. ನಿಮ್ಗ ತಲೆಯಲ್ಲಿ ಏನಿದೆ ಅಂತ ಕೇಳ್ತಾರೆ. ನಾವು ಹೇಳುವಂಥದ್ದು ಒಂದನೇ ಕಾರಣ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈ ಚಾನೆಲ್ಗಳು ಡಿಬೇಟ್ ಮಾಡೋರು 20 ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವ ಒಬ್ಬನೇ ಒಬ್ಬ MP, ಒಬ್ಬನೇ ಒಬ್ಬ MLA, ಒಂದೇ ಒಂದು ಸಂಘಟನೆ ಈ ಬಿಲ್ ಅನ್ನು ತನ್ನಿ ಅಂತೇಳಿ ಕೇಳಿಲ್ಲ. ನಂಬರ್ 2, JPC ಮಾಡಿದ್ರೆ ನೀವು JPC ಮಾಡಬೇಕೆ, ಎಲ್ಲರ ಸಲಹೆಗಳನ್ನು ಸ್ವೀಕರಿಸಲಿಕ್ಕೆ ಇಡೀ ಎಲ್ಲ ರಾಜ್ಯಗಳಿಗೆ ಭೇಟಿ ನೀಡಿತು. ಸ್ಟೇಕ್ ಹೋಲ್ಡರ್ಸ್, ವಕ್ಫ್ ಬೋರ್ಡ್ ಮುಖಂಡರುಗಳ ಸಲಹೆಯನ್ನು ತೆಗೆಯಿತು. JPCಯಲ್ಲಿ ಒಂದೇ ಒಂದು ಸಲಹೆ ಮುಸಲ್ಮಾನರ ಪರವಾಗಿ ಒಂದೇ ಒಂದು ಸಲಹೆಯನ್ನ ತೆಗೆದುಕೊಳ್ಳಿಲ್ಲ. ನಂಬರ್ 2, ಮೂರನೇ ಕಾರಣ, ಇಲ್ಲಿವರೆಗೆ ಮುಸಲ್ಮಾನರಲ್ಲಿ ಏನು ವಕ್ಫ್ ಬೋರ್ಡ್ ಅಲ್ಲಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಅವಕಾಶ ಇತ್ತು. ಈಗ ಬೇರೆ ಸಮುದಾಯಗಳಿಗೆ ಅವಕಾಶ ಕೊಡಬೇಕು. ಯಾಕೆ ಕೊಡಬೇಕು? ಮುಜರಾಯಿ ಇಲಾಖೆಯಲ್ಲಿ ಒಬ್ಬ ಮುಸಲ್ಮಾನನಿದ್ದಾನ, ಬೇರೆ ಸಂಘಟನೆಗಳು, ಬೇರೆ ಸಮುದಾಯದ ಬೌದ್ಧರಿರ್ಬೋದು, ಶಿಖರು, ಆ ಸಮುದಾಯಗಳಲ್ಲಿ ಬೇರೆ ಜಾತಿಯರಿದ್ದಾರ. ಇದೇ ಮೈಸೂರಿನ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದಲ್ಲಿ ಮುಸಲ್ಮಾನರಿದ್ದಾರ. ಅಂದ್ರೆ ಮುಜರಾಯಿ ಇಲಾಖೆಯಲ್ಲಿ ದೇವಾಲಯಗಳಲ್ಲಿ ಬೇರೆ ಸಮುದಾಯದ ಏನು ಅವರ ರಿಲಿಜಿಯಸ್ ಇದರಲ್ಲಿ ಮುಸಲ್ಮಾನರು ಇಲ್ಲದಿದ್ರೆ ಇದರಲ್ಲಿ ಯಾಕೆ ಮುಸಲ್ಮಾನರನ್ನ ಮುಸ್ಲಿಂ ಅಲ್ಲರವರನ್ನ ಬಲವಂತವಾಗಿ ತುಂಬಿ, ಇದು ನಮ್ಮ ಅಬ್ಜೆಕ್ಷನ್. ಇನ್ನು ವಕ್ಫ್ ಬೈ ಯೂಸರ್ ಅಂದ್ರೆ ತಲತಲಾಂತರದಿಂದ ವಕ್ಫ್ ಭೂಮಿಯಾಗಿ ಯೂಸ್ ಮಾಡಿಕೊಂಡು ಬಂದಿರುವಂತದ್ದು. ಅದು ಮಸೀದಿ ಇರ್ಬೋದು, ಮದ್ರಸಾ ಇರ್ಬೋದು, ಅದು ಸ್ಮಶಾನ ಇರ್ಬೋದು. ಈ ವಕ್ಫ್ ಬೈ ಯೂಸರ್ಗೆ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯತೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಮಾನ್ಯತೆ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ತಲತಲಾಂತರದಿಂದ ಅದು ಅಡ್ವರ್ಸ್ ಪೊಸಿಷನ್ ಏನಿರ್ತಾರೆ ಅವರಿಗೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ಅವ್ರು ಕೊಡುವಂತ ಕಾನೂನು ವಕ್ಫ್ ಬೈ ಯೂಸರ್ ಇತ್ತು. ಅದನ್ನ ಇವತ್ತು ನೀವು ವಕ್ಫ್ ಬೈ ಯೂಸರ್ ಅಂತ ತೆಗೆದಾಕಿದ್ರಿ. ಇನ್ನು ನೀವು ನ್ಯಾಯಾಲಯದ ಪವರನ್ನ, ಜುಡಿಷಿಯರಿ ಪವರನ್ನ ತೆಗೆದು ಜಿಲ್ಲಾಧಿಕಾರಿಗಳಿಗೆ ಎಕ್ಸಿಕ್ಯೂಟಿವ್ ಕೊಡ್ತಾ ಇದ್ರಿ. 108, ಯಾಕಂದ್ರೆ ನ್ಯಾಯಾಲಯ ಶ್ರೇಷ್ಠನ ನಿಮ್ಮ ಎಕ್ಸಿಕ್ಯೂಟಿವ್ ಶ್ರೇಷ್ಠನ. ಇದರ ಅರ್ಥ ಏನು? ಎಕ್ಸಿಕ್ಯೂಟಿವ್ ಯಾವತ್ತು ಸರ್ಕಾರದ ಅಂಡರ್ ಇರ್ತಾರೆ. ಡೆಪ್ಯೂಟಿ ಕಲೆಕ್ಟರ್, DC ಸರ್ಕಾರದ ಅಂಡರ್ ಇರ್ತಾರೆ. ಸರ್ಕಾರ ಯಾವುದು ಅಂತ ಏನ್ ಹೇಳ್ತದೆ ಅದನ್ನ ಕೇಳ್ತಾರೆ ಹೊರತು ಅದು ಕೋರ್ಟ್ ಆಗಲ್ಲ. ಕೋರ್ಟ್ ಅಂತಂದ್ರೆ ಇಂಡಿಪೆಂಡೆಂಟ್. ಹಾಗಾಗಿ ಅದರಲ್ಲಿ ನ್ಯಾಯ ಸಿಗ್ತದೆ. ಇವತ್ತು ನೀವು ಜುಡಿಷಿಯರಿಯಿಂದ ಪವರ್ ಅನ್ನು ಕಿತ್ಕೊಂಡು ಎಕ್ಸಿಕ್ಯೂಟಿವ್ಗೆ ಕೊಡ್ತಿದ್ರಿ. ಅದಕ್ಕೆ ನಮ್ಮ ವಿರೋಧ ಇದೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇರುವಂತದ್ದು. ಇನ್ನು ನೀವು ಸರ್ವೆ ಕಮಿಷನ್ ಅನ್ನ ಕಿತ್ಕೊಂಡು ಇವತ್ತು ನೀವು ಜಿಲ್ಲಾಧಿಕಾರಿ ಮಾಡ್ಲಿ ಅಂತ ಹೇಳ್ತೀವಿ. 1901 ನಾಚಿಕೆ ಆಗ್ಬೇಕು ಈ ಸರ್ಕಾರಗಳಿಗೆ. 1931ರಲ್ಲಿ ಬ್ರಿಟಿಷರು ಸರ್ವೆ ಮಾಡಿದ್ ಬಿಟ್ರೆ ನಿಮ್ಮವರಿಗೆ ಭಾರತದ ಲೆವೆಲ್ನಲ್ಲಿ ಒಂದು ಸರ್ವೆ ಮಾಡಕ್ಕಾಗಿಲ್ಲ ನಿಮ್ಗೆ. ಇವತ್ತು ಎಷ್ಟೊಂದು ಫೈಲ್ಗಳು ಪೆಂಡಿಂಗ್ ಸರ್ವೆ ಇಲಾಖೆಯಲ್ಲಿ, DC ಇಲಾಖೆಯಲ್ಲಿ. ಅದರ ತಗೊಂಡು ಇದನ್ನು ವಕ್ಫ್ ಅನ್ನು ನೀವು ಕೊಡುವಂತ ಕೆಲಸವನ್ನು ಏನ್ ಮಾಡ್ತಾ ಇದ್ದೀರಿ? ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೇಳುವಂತದ್ದು ಮುಸಲ್ಮಾನರಿಗೆ ಸಂಬಂಧಿಸಿದಂತ
ಈ ಜಮೀನಿನಲ್ಲಿ ತೀರ್ಮಾನವನ್ನ ಮುಸಲ್ಮಾನರು ತೆಗೆದುಕೊಳ್ಬೇಕು, ಮುಸಲ್ಮಾನ್ ರೆಪ್ರೆಸೆಂಟೇಟಿವ್ ತಗೊಳ್ಬೇಕು. ನೀವು ಇದನ್ನ ದುರುದ್ದೇಶಪೂರ್ವಕವಾಗಿ ವಕ್ಫ್ ಜಮೀನನ್ನ ನೀವು ಇದನ್ನ ಕಬಳಿಸಿಕೊಂಡಿರಿ. ಇನ್ನೊಂದು ಮಾಡುತ್ತಾ ಇರುವಂತದ್ದು 12 ವರ್ಷದ ಒಳಗಡೆ ಕ್ಲೈಮ್ ಮಾಡಬೇಕು ಅಂತ. ಅದು ದೇವಸ್ಥಾನದ ಭೂಮಿಗಿಲ್ಲ, ಅದು ಬೌದ್ಧರ ಭೂಮಿಗಿಲ್ಲ, ಅದು ಜೈನರ ಭೂಮಿಗಿಲ್ಲ. ಅವತ್ತು ಯಾವತ್ತಾದ್ರೂ ಅದನ್ನ ಚಾಲೆಂಜ್ ಮಾಡ್ಬೋದು. ಆದ್ರೆ ಮುಸಲ್ಮಾನರ ವಕ್ಫ್ ಮಾತ್ರ 12 ವರ್ಷದೊಳಗೆ ಅದನ್ನ ಚಾಲೆಂಜ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಇದು ಅನ್ಯಾಯದ ಪರಮಾವಧಿ. ಆ ಕಾರಣಕ್ಕೆ ಈ ಎಲ್ಲಾ ಕಾರಣಕ್ಕೋಸ್ಕರ ಇವತ್ತು ನಾವು ಇದನ್ನ ವಿರೋಧಿಸ್ತಾ ಇದ್ದೀವಿ. ಇವತ್ತು ಕೆಲವು ಮಾಧ್ಯಮಗಳು ಏನು ಸುಳ್ಳನ್ನು ಹೇಳ್ತಾ ಇದೆ ಅಂತಂದ್ರೆ ಎಲ್ಲೆಂದರಲ್ಲಿ ಹೋಗಿ ನಿಂತ್ಕೊಂಡು ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ಟು ವಕ್ಫ್ ಬೋರ್ಡ್ ಅಂತ ಒಂದು ಬೋರ್ಡ್ ಹಾಕ್ತಾರೆ, ಅದು ವಕ್ಫ್ ಜಮೀನ್ ಆಗ್ತದೆ ಅಂತೆ. ಯಾಕೆ ಸುಳ್ಳು ಹೇಳ್ತಾರೆ? ಮಾನವ ಮರ್ಯಾದೆ ಇಲ್ವಾ ನಿಮ್ಗೆ? ಕೆಲವು ಮಾಧ್ಯಮಗಳಿಗೆ ಒಂದು ಉದಾಹರಣೆ ಕೊಡಿ, ನಾನು ಚಾಲೆಂಜ್ ಮಾಡ್ತೀನಿ. ಈ ಮಾಧ್ಯಮಗಳು ಜನರ ದಿಕ್ಕು ತಪ್ಪಿಸುವ ಸುಳ್ಳು ಹೇಳುವ ಈ ಮಾಧ್ಯಮಗಳಿಗೆ ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ಉದಾಹರಣೆ ಕೊಡಿ. ಯಾವುದಾದ್ರೂ ಜಮೀನಿಗೆ ಹೋಗಿ ವಕ್ಫ್ ಭೂಮಿ ಅಂತ ಸೀಲ್ ಹಾಕಿದ ಯಾವುದೇ ಒಂದು ಉದಾಹರಣೆಯನ್ನು ಕೊಡಿ. ಈ ರೀತಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಬೇಡಿ. ವಕ್ಫ್ ಅನ್ನುವಂಥದ್ದು ನಮ್ಮ ಹಿರಿಯರು ದಾನವಾಗಿ ಕೊಟ್ಟದ್ದು. ಯಾವ ಸರ್ಕಾರವೋ ಮೋದಿ ಕೊಟ್ಟದ್ದಲ್ಲ, ಇದು ಅಮಿತ್ ಶಾ ಕೊಟ್ಟದ್ದಲ್ಲ, ಇದು ಸಿದ್ದರಾಮಯ್ಯ ಕೊಟ್ಟದ್ದಲ್ಲ, ಇದು ದೇವೇಗೌಡ ಕೊಟ್ಟದ್ದಲ್ಲ, ಇದು ನಮ್ಮ ಹಿರಿಯರು ಕೊಟ್ಟದ್ದು. ಹಾಗಾಗಿ ಈ ನಮ್ಮ ಹಕ್ಕನ್ನ ನಾವು ಪಡೆದಿರ್ತೀವಿ. ನಿಮಗೆ ತಾತ್ಕಾಲಿಕವಾಗಿ ನಿಮಗೆ ವಿಜಯ ಸಿಕ್ಕಿರ್ಬೋದು. ನಂಬರ್ ಗೇಮ್ನಿಂದ ನೀವು ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಪಾಸ್ ಮಾಡಿರ್ಬೋದು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿಯುತ ಪಾರ್ಟಿಯಾಗಿ ಮೊದಲದಿಂದಲೇ ದೇಶದ ಜನತೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ರೀತಿ ಆಗ್ತದೆ ಅಂದ್ರೆ ಈ ರೀತಿ ವಕ್ಫ್ನ ಜಮೀನನ್ನ ಹೊಡೆಯಲಿಕ್ಕೆ ಇವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀರ್ಮಾನ ಮಾಡಿದೆ, ಏನು ರಾಷ್ಟ್ರಪತಿ ಅಂಕಿತ ಆದ ತಕ್ಷಣ ಇದು ಯಾವುದೇ ಕಾಯ್ದೆ ಆಗ್ತದೆ ತಕ್ಷಣ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಇದನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಚಾಲೆಂಜ್ ಮಾಡಿದ್ದೇವೆ. ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ವಕ್ಫ್ ಬಿಲ್ ನ ವಕ್ಫ್ ಬಿಲ್ ನ ರಿಜೆಕ್ಟ್ ಮಾಡಿ, ವಕ್ಫ್ ನ ರಿಜೆಕ್ಟ್ ಮಾಡಿ, ವಕ್ಫ್ ಬಿಲ್ ನ ರಿಜೆಕ್ಟ್ ಮಾಡಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ. ಗೆಲ್ಲೋವರೆಗೂ ಹೋರಾಟ ಬೇಕು, ನ್ಯಾಯ ಬೇಕು.